ಊರು. ಅಕ್ಷತಾ ಕಿಚನ್ ನಡೆಸಲಿಕ್ಕೆ ಕಾರಣನೇ ಊರು. ಅಜ್ಜಿ ಊರು, ಅಜ್ಜಿ ಮನೆ. ಜಾತ್ರೆ ಇದ್ದ ಕಾರಣ ಊರಿಗೆ ಹೋಗಿ, ಇದು 3 ದಿನ ನಡೆಯೋ ಜಾತ್ರೆನಲ್ಲಿ ಮೊದಲನೇ ದಿನದ ರಾತ್ರಿಯ ಜಾತ್ರಾ ಸಂಭ್ರಮ. ಜಾತ್ರೆ ಅಂದ್ರೆ ಸಂಭ್ರಮ, ಸಡಗರ, ಮಕ್ಕಳಿಗಂತೂ ಆನಂದ. ಓಕೆ, ಗುಡ್ ನೈಟ್. ಅಕ್ಷತಾ ಕಿಚನ್ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಗುಡ್ ಮಾರ್ನಿಂಗ್. ಅಜ್ಜಿ ಮನೆ ನಿದ್ದೆ ಅಂದ್ರೆ ಸ್ವರ್ಗಕ್ಕೆ ಮೂರಿಗೆ. ನಿದ್ದೆ ಆದ್ಮೇಲೆ ಸೀದಾ ಹೋಗಿದ್ದು ನಮ್ಮ ಊರಿನ ಫೇಮಸ್ ಇಡ್ಲಿ ತಿನ್ಲಿಕ್ಕೆ. ಇಡ್ಲಿ ತಿನ್ಬೇಕು ಅಂದ್ರೆ ಹೊಟ್ಟೆ ಸಿಕ್ಕಾಪಟ್ಟೆ ಖಾಲಿ ಇರ್ಬೇಕು ಅಂದ್ರೆ ನಮ್ಮ ಊರಿನ ರೈತರನ್ನ, ಹೊಲನ, ತೋಟನ, ಗದ್ದೆನ ಚೂರ್ ಮಾತಾಡ್ಸ್ಕೊ ಬರ್ಬೇಕು. ಇದು ನಮ್ಮ ಊರಿನ ರೈತ ಕಿಚನ್. ಅಲ್ಲಿಂದ ನಾನು ಹೋಗ್ತಾ ಇರೋದು ಅಜ್ಜಿ ಊರ್ನ ಬಿಟ್ಟು ಅರಳಕುಪ್ಪೆ. ಹೆಸರೇ ಇಲ್ಲದಂತಹ ಹೋಟೆಲ್ ಇದೆ. ಶಿವಪ್ಪನವರು ನಡೆಸಿದ ಕಾರಣ ಊರ್ ಜನನೇ ಶಿವಪ್ಪನ ಇಡ್ಲಿ ಹೋಟೆಲ್ ಅಂತ ಹೇಳಿ ಅದಕ್ಕೆ ಶಿವಪ್ಪನ ಇಡ್ಲಿ ಹೋಟೆಲ್ ಅಂತಾನೆ ಹೆಸರು ಬಂತು. ಅಂದ್ರೆ ನಮ್ಮ ಶುಗರ್ ಫ್ಯಾಕ್ಟ್ರಿ, ಪಾಂಡವಪುರದ ಶುಗರ್ ಫ್ಯಾಕ್ಟ್ರಿ ಇರುವಂತಹ ಸ್ಟೇಷನ್ ಮತ್ತೆ ದಸಕುಪ್ಪೆ. ಈ ದಸಕುಪ್ಪೆ ಶ್ರೀರಂಗಪಟ್ಟಣ ತಾಲೂಕಿಗೆ ಬಂದರೂ ಕೂಡ ನಾವು ಪಾಂಡವಪುರ ಅಂತಾನೆ ನಮ್ಗೆ ಫೀಲಿಂಗ್ ಇದೆ. ಯಾಕೆಂದ್ರೆ PSSಗೆ ಹತ್ರನೇ ಇರೋದ್ರಿಂದ ನಾವು ತಿನ್ನಕ್ ಬಂದಿರೋ ಇಡ್ಲಿ ಇದೆಯಲ್ಲ, ಇದು ತುಂಬಾ ವರ್ಷಗಳಿಂದ ನಾವು ತಿಂತ ಬಂದಿರೋ ಇಡ್ಲಿ. ಆ ಇಡ್ಲಿ ಹೋಟೆಲ್ ಒಳಗಡೆ ನಮ್ಮ ಆಕ್ರಮಣ ಹಂಗೆ.
ಎರಡು ಒಂದೊಂದು ವಡೆ. ಹೋಟೆಲ್ ಸ್ಟಾರ್ಟ್ ಆಗಿದೆ ಹೋಗೋಣ. ನಾನು ಊಟಕ್ಕೂ ಮುಂಚೆ ಆಯ್ತು. ನಾಳೆ 50-60 ವರ್ಷದ ಮೇಲೆ ನಮ್ಮ ತಂದೆ ನಮ್ಮ ತಾತ ನಡೆಸ್ತಿದ್ರು. ಹಾಂ, ಈಗ ನಮ್ಮ ತಂದೆ ಎಷ್ಟಿರೋದು ನಾವು ನಡೆಸ್ತಿದ್ವಿ. ನಿಮ್ದೇನಾ ಅಣ್ಣ ಇದು ಹೋಟೆಲ್? ನಮ್ಮ ತಂದೆ ನಡೆಸ್ತಿದ್ರು. ಸುಮಾರು ಎಷ್ಟು ವರ್ಷ ಆಯ್ತು ಅಣ್ಣ ಇದು ಹೋಟೆಲ್ ಓನಾಗಿ? 50-60 ವರ್ಷ ಆಗಿದೆ. 50-60 ವರ್ಷ. ಶುರು ಯಾವಾಗ ಆಗುತ್ತಣ್ಣ? ಬೆಳಿಗ್ಗೆ 7ರಿಂದ 11:30 12 ಗಂಟೆ ಇರುತ್ತೆ. ಸಾಯಂಕಾಲ ಇಲ್ಲ, ಓನ್ಲಿ ಮಾರ್ನಿಂಗ್. ಅಣ್ಣ ಈ ಜಾಗ ಹೆಸರು ಅಣ್ಣ? ದರ್ಶಕುಪ್ಪೆ ಅಂತ ಹೇಳಿ. ದರಸಗುಪ್ಪೆ. ದರಸಗುಪ್ಪೆ. ಪಾಂಡವಪುರ ಸುಮಾರು ಅಂತ. ಓಕೆ. ಬಿಸಿ ಬಿಸಿ ಇಡ್ಲಿ. ನಮ್ಮ ಬ್ರದರ್ಗೆ ಈ ದರ್ಸ್ಕುಪ್ಪೆ ಇಡ್ಲಿ ಅಂದ್ರೆ ಎಲ್ಲರಿಗೂ ಗೊತ್ತು. ಇಷ್ಟಕ್ಕೆ 30 ರೂಪಾಯಿ. ಹಾಫ್ ಪ್ಲೇಟ್ 3 ರೂಪಾಯಿ, ಫುಲ್ ಪ್ಲೇಟ್ 50 ರೂಪಾಯಿ ಇಡ್ಲಿ. 8 ಇಡ್ಲಿ 50 ರೂಪಾಯಿ ಇರುತ್ತೆ. ಇಲ್ಲಿ ಯಾರಾದ್ರೂ ಬಂದು ಇಡ್ಲಿ ತಿಂದಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಲ್ಲ ಅಂದ್ರೆ ತಿನ್ಬೇಕು ಅಂತ ಅಂದ್ರೆ ಅಡ್ರೆಸ್ ಬೇಕು ಡೀಟೇಲ್ ಆಗಿ ಅಂದ್ರೂ ಕಮೆಂಟ್ ಮಾಡಿ. ಇಲ್ಲ ಬಂದು ನಾವು ತಿಂತೀವಿ ಅಂದ್ರೂ ಕಮೆಂಟ್ ಮಾಡಿ. ಇದಾಗಿತ್ತು ಅಕ್ಷತಾ ಕಿಚನ್. ಊರು ಪಕ್ಕದಲ್ಲಿರೋ ಫೇಮಸ್ ಇಡ್ಲಿಯ ಪರಿಚಯ. ನಿಮಗಾಗಿ ಈ ಥರ ತುಂಬ ಪರಿಚಯ ಮುಂದೆನೂ ಬರುತ್ತೆ. ಅಲ್ಲಿ ಇಡ್ಲಿ ತಿಂದು ಇಲ್ಲಿ ಫಿಲ್ಟರ್ ಕಾಫಿ ಕುಡೀರಿ. ಜಾಗ್ರಿ ಅಂದ್ರೆ ಬೆಲ್ಲದ ಚಾಯ್ ಕುಡೀರಿ. ನಿಮಗಾಗಿ ಈ ಥರ ತುಂಬ ಪರಿಚಯ ಮುಂದೆನೂ ಬರುತ್ತೆ. ಬರಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕು. ಸಪೋರ್ಟ್ಗಾಗಿ ನಾನು ಇಷ್ಟೇ ಕೇಳೋದು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.